ದೊಡ್ಡಬಳ್ಳಾಪುರ ತಾಲೂಕು ಕಂಟಿನಕುಂಟೆ ಗ್ರಾಮ ಪಂಚಾಯತಿ. ಇದು ಶಾಸಕ ಧೀರಾಜ್ ಮುನ್ರಾಜ್ ಅವರು ಮತಕ್ಷೇತ್ರ ಕಂಟಿನಕುಂಟೆ ಗ್ರಾಮ ಪಂಚಾಯತಿ. ಇಲ್ಲಿ 2/2/2026 ಸೋಮವಾರ 10:00 ಪಂಚಾಯಿತಿ ಸಂಜೀವಿನಿ ಭವನ ಉದ್ಘಾಟನೆ ಮಾಡಿದ್ದಾರೆ. ಸಂಜೀವಿನಿ ಭವನ ಉದ್ಘಾಟನೆ ಮಾಡಬೇಕಾದ್ರೆ ಸಂಪೂರ್ಣ ಭವನದ ಕಾಮಗಾರಿಗಳನ್ನು ಮುಗಿದಿರಬೇಕು. ಈ ಉದ್ಘಾಟನೆ ಮಾಡಿದವರು ಸನ್ಮಾನ್ಯ ಶಾಸಕರು ಈ ಮತಕ್ಷೇತ್ರದ ಕಂಟಿನಕುಂಟೆ ಗ್ರಾಮದ ಮತಕ್ಷೇತ್ರದ ಶಾಸಕ ಧೀರಾಜ್ ಮುನ್ರಾಜ್ ಅವರು. ಇವರು ಈ ಸಂಜೀವಿನಿ ಭವನವನ್ನು ಉದ್ಘಾಟನೆ ಮಾಡಿರ್ತಾರೆ. ಅಂದರೆ ಮಾಡಿಲ್ಲ, ಯಾಕಂತಂದರೆ 3ನೇ ತಾರೀಕು ಈ ಪಂಚಾಯಿತಿ ಕೊನೆ, ಅಂದರೆ ಈ 5 ವರ್ಷದ ಅವಧಿ ಮುಗೀತು. ಈ 5 ವರ್ಷದ ಅವಧಿ ಮುಗಿದ ನಂತರ ಪಂಚಾಯಿತಿಯಲ್ಲಿ ಸಂಜೀವಿನಿ ಭವನ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಗೆ ಶಾಸಕರನ್ನ ಕರೆದಿದ್ದಾರಂತೆ. ಒಂದು 3-4 ದಿನ ಹಿಂದೆ ಹೋಗಿ, ಬನ್ನಿ ಸ್ವಾಮಿ ನಾವು ಕಟ್ಟಡ ಮುಗಿಸಿದ್ದೀವಿ, ನೀವು ಉದ್ಘಾಟನೆಗೆ ಬರಬೇಕು ಅಂತ ಶಾಸಕರನ್ನ ಕರೆದಿದ್ದಾರೆ. ತಾರಾತೂರಿಯಲ್ಲಿ ನಾನು ಉದ್ಘಾಟನೆ ಮಾಡೋಕ್ಕೆ ಆಗೋದಿಲ್ಲ, ಆದ ಕಾರಣ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕ್ಕೊಳ್ರಿ ಅಂತ ಹೇಳಿದ್ದಾರೆ. ಅಂದರೆ ಟರ್ಮು 3ನೇ ತಾರೀಕು ಅವಧಿ ಮುಗೀತದೆ, 2ನೇ ತಾರೀಕು ಸೋಮವಾರ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ ನಂತರ ಇಲ್ಲಿ ಏನೇನು ಕೆಲಸಗಳಾಗೈತೆ ಅನ್ನೋದು ನೀವು ನೋಡಬೇಕಲ್ಲ. ಇಲ್ಲಿ ನೋಡ್ರಿ, ಈ ಟೈಲ್ಸು ಕೂಡ ತಾರಾತೂರಿಯಲ್ಲಿ ಹಾಕಿದ್ದಾರೆ. ಇದುವರೆಗೂ ಕರೆಂಟ್ ಕನೆಕ್ಷನು ಬಂದಿಲ್ಲ. ಈ ಕರೆಂಟ್ ವೈರಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಇದಕ್ಕೆ ಮಾತ್ರ ಬಣ್ಣ ಹೊಡೆದ್ರು, ಗೋಡೆಗಳಿಗೆ ಮಾತ್ರ ಬಣ್ಣ ಹೊಡೆದ್ರು, ಮೇಲ್ಗಡೆ ಬಣ್ಣ ಹೊಡೆದ್ರು, ಕಿಟಕಿಗಳಿಗೆ ಬಣ್ಣನೇ ಹೊಡೆದಿಲ್ಲ. ನೋಡ್ರಿ, ಇಲ್ಲಿನ ಆಡಳಿತ 5 ವರ್ಷದ ಆಡಳಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥ ದೊಡ್ಡ ಘನಕಾರ್ಯ ಅಂತ ಇವರು ಅನ್ಕೊಂಡಿದ್ದಾರೆ. ನೋಡ್ರಿ, ಡೋರುಗಳಿಗೆ ಪೇಂಟೇ ಹೊಡೆದಿಲ್ಲ. 2ನೇ ತಾರೀಕು ಉದ್ಘಾಟನೆ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಶಿಲಾಫಲಕವನ್ನು ಹಾಕ್ಬಿಟ್ಟಿದ್ದಾರೆ. ಈ ಶಿಲಾಫಲಕವನ್ನು ಶಾಸಕ ಧೀರಾಜ್ ಮುನ್ರಾಜ್ ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮ್ಮ ಮತಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಕಳಪೆ ಕಾಮಗಾರಿ, ಅಂದರೆ ಇದನ್ನು ಇನ್ನೂ ಮುಗಿಸೇ ಇಲ್ಲ ಕಾಮಗಾರಿಗೆ ಮುಗಿಯೋಕೆ ಮುನ್ನವೇ ಪೇಂಟು ಕನಿಷ್ಠ ಗೌರವಾನ್ವಿತವಾಗಿ ಅದನ್ನು ಪೇಂಟ್ ಹೊಡಿಸಿ ಅವೆಲ್ಲ ಮಾಡಬೇಕಾದ ಅವಶ್ಯಕತೆ ಇತ್ತು. ಇವರು ಯಾವುದೇ ಪೇಂಟ್ ಏನೂ ಹೊಡೆದಿಲ್ಲ. ನಾನು ಸುತ್ತೂ ಕೂಡ ತೋರಿಸ್ತೀನಿ ನಿಮಗೆ ಪೇಂಟ್ ಯಾವ ಥರ ಹೊಡೆದಿದ್ದಾರೆ ಅನ್ನೋದಕ್ಕೆ. ಕರೆಂಟ್ದು ವೈರಿಂಗ್ ಮಾಡಬೇಕು, ಅವೆಲ್ಲ ಮಾಡೇ ಇಲ್ಲ. ನೋಡ್ರಿ, ಕರೆಂಟ್ ವೈರಿಂಗು ಏನೂ ಮಾಡದೆ ಇವರು ಶಾಸಕರ ಮತಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನಂತ ಭಾವಿಸಿದ್ದೀನಿ. ಸುಮಾರು ಜನ ಇದೇ ಹೇಳ್ತಾ ಇದ್ದಾರೆ, ಶಾಸಕರು ಇಲ್ಲೇ ಈ ಮತಕ್ಷೇತ್ರದಲ್ಲಿ ಓಟ್ ಇರ್ತಕ್ಕಂಥದ್ದು ಅವರು ಗಮನಕ್ಕೆ ಬರದೆ ಇವರು ಗ್ರಾಮ ಪಂಚಾಯತಿ ಆಡಳಿತದವರು ಮಾಡಿರ್ತಕ್ಕಂಥದ್ದು, ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಬೋರ್ಡ್ಗಳು ಹಾಕೊಂಡಿದ್ದಾರೆ. ನೋಡ್ರಿ, ಪೂರ್ತಿ ಅಧ್ಯಕ್ಷರು ಶೋಭಾ ರಾಜಗೋಪಾಲ್ ಅವರು, ಸಂಸದರು ಕೆ ಸುಧಾಕರ್ ಅವರು, MLC ರವಿ ಅವರು, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚುಂಚೇಗೌಡರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ವಿಶ್ವನಾಥ್ ರೆಡ್ಡಿ ಅವರು, ಉಪಾಧ್ಯಕ್ಷರು ಕಂಟಿನಕುಂಟೆ ರಾಮಚಂದ್ರ ರೆಡ್ಡಿ ಅವರು, ಇವರ ಹೆಸರುಗಳೆಲ್ಲ ಹಾಕಿದ್ದಾರೆ. ಕನಿಷ್ಠ ಓಪನ್ ಮಾಡೋ ಡೋರ್ಗೂ ಪೇಂಟ್ ಹೊಡೆದಿಲ್ಲ. ನೋಡ್ರಿ, ಇವರು ಕನಿಷ್ಠ ಸೌಜನ್ಯವಾಗಿ ಎಲ್ಲ ಪೇಂಟ್ ಕೆಲಸ ಮುಗಿಸಿ ಮಾಡಿಸಿದ್ರೆ ಏನಾಗೋದು? ಏನಾಗ್ತಿಲ್ಲ. ಕನಿಷ್ಠ ವೈರಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ಸದಸ್ಯರ ಹೆಸರುಗಳು ನೋಡ್ರಿ, ಇವರೆಲ್ಲ ಸದಸ್ಯರು. ಮತ್ತು ಇವರು ಉದ್ಘಾಟನೆ ಮಾಡಿದ್ದೆ ನಿಜ ಆದರೆ ಜಿಲ್ಲಾ ಪಂಚಾಯತಿ CEO ಅನುರಾಧ ಮೇಡಮ್ನ ಆಹ್ವಾನ ಮಾಡಬೇಕಿತ್ತು, ಉಪ ಕಾರ್ಯದರ್ಶಿ ಶಿವಕುಮಾರ್ ಅವ್ರನ್ನ ಆಹ್ವಾನ ಮಾಡಬೇಕಿತ್ತು, EO ಮಂಜುನಾಥ ಹತ್ತಿಯವರನ್ನು ಮತ್ತು ಇವ್ರನ್ನೆಲ್ಲ ಕರೀಬೇಕಾಗಿತ್ತು. ಸೌಜನ್ಯಕ್ಕಾದ್ರೂ ಇವರು ಇಲ್ಲಿ ಪಂಚಾಯಿತಿ ಕಡೆಯಿಂದ ಇವ್ರನ್ನೆಲ್ಲ ಆಹ್ವಾನ ಮಾಡಬೇಕಿತ್ತು. ನಮ್ಮ ಅವಧಿ ಮುಗಿದೋಗ್ಬಿಡ್ತೈತೆ ಅಂತೇಳಿ ತಾರಾತೂರಿಯಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ನನ್ನ ಅಭಿಪ್ರಾಯದ ಪ್ರಕಾರ ಈ ಬೋರ್ಡನ್ನು ಕಿತ್ತಾಕಿ ಹೊಸ ಟೀಮ್ ಬಂದ ಮೇಲೆ ಇದು ಉದ್ಘಾಟನೆ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಗ್ರಾಮಸ್ಥರು ಹೇಳೋ ಪ್ರಕಾರ ಅಷ್ಟು ಅರ್ಜೆಂಟ್ ಕಟ್ಟಿದ್ದು ಇವ್ರ ಪಿರಿಯಡೇ ಆಗಿಲ್ಲ, ಆದರೆ ಉದ್ಘಾಟನೆ ಮಾಡುವಾಗ ಸೌಜನ್ಯಿಕವಾಗಿ ಆದರೂ ಕೂಡ ಇವರು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಮಾಡಿದ್ದಿದ್ರೆ ಚೆನ್ನಾಗಿರೋದಂತೆ. ನೋಡ್ರಿ, ಆಚೆ ಎಲ್ಲ ಬಣ್ಣ ಹೊಡೆದಿದ್ದಾರೆ, ಕನಿಷ್ಠ ಒಂದು ಹೆಸರು ಬರೆದಿಲ್ಲ, ಏನೂ ಇಲ್ಲ. ಈ ಭವನವನ್ನು ಉದ್ಘಾಟನೆ ಮಾಡೋಕ್ಕೆ ಕರೆದಿದ್ದಾರೆ. ನೋಡ್ರಿ, ಇಲ್ಲಿ ಕಿಟಕಿಗೆ ಬಣ್ಣ ಹೊಡೆದಿಲ್ಲ ಅಂತಂದರೆ ಇನ್ನು ಹೆಸರು ಬರೆದಿಲ್ಲ. ಇದು ಸಂಜೀವಿನಿ ಭವನ ಕಂಟಿನಕುಂಟೆ ಗ್ರಾಮ ಪಂಚಾಯತಿ ಅಂತ ಬರೀಬೋದಿತ್ತು.
ಬರೆದಿಲ್ಲ. ಇದು ಉದ್ಘಾಟನೆ ಶಾಸಕರು ಯಾವ ಥರ ಇವರು ಉದ್ಘಾಟನೆಗೆ ಒಪ್ಪಿಸಿದಾರೋ ಏನೋ ಗೊತ್ತಿಲ್ಲ. ಶಾಸಕರು ಬಂದಿಲ್ಲ, ಆದರೂ ಕೂಡ ಗ್ರಾಮ ಪಂಚಾಯತಿನವರೇ ಸೆಂಡಪ್ ಮಾಡ್ಕೊಂಬಿಟ್ಟಿದ್ದಾರೆ. ನಾವು ಉದ್ಘಾಟನೆ ಮಾಡಿದ್ದೀವಿ ಅನ್ನಂಗೆ. ಇದು ತುಂಬ ಇದಾಗತ್ತೆ. ಯಾತಕ್ಕಂತಂದರೆ ಇದು ಉದ್ಘಾಟನೆ ಮಾಡಿರೋದು ಪ್ರೋಟೋಕಾಲ್ ಪ್ರಕಾರವೇ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾದ್ರೆ ಶಾಸಕರಿಗೆ ಒಂದು ವಾರದ ಮುಂಚೆ ಇನ್ವೈಟ್ ಮಾಡಿ ಅವರು ಡೇಟ್ ಹೇಳಿದ ಮೇಲೆ ಡೇಟ್ ಪ್ರಕಾರ ಉದ್ಘಾಟನೆ ಮಾಡಬೇಕಿತ್ತು. ಇವರು ಅವೆಲ್ಲ ಕೆಲಸಗಳೇನೂ ಮಾಡಿಲ್ಲ. ಇದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 2ನೇ ತಾರೀಕು ಅಂತಂದರೆ 3ನೇ ತಾರೀಕು ಇವ್ರ ಅವಧಿ ಮುಗೀತು. 2ನೇ ತಾರೀಕು ಅರ್ಜೆಂಟಾಗಿ ಮಾಡಿಬಿಟ್ಟಿದ್ದಾರೆ. ಕನಿಷ್ಠ ಅದು ಕಾರಣನೂ ಹಾಕಿಲ್ಲ. ಆ ಬೋರ್ಡಿಗೆ ಸೌಜನ್ಯಿಕವಾಗಿ ಒಂದು ಹಾರ ಇಲ್ಲ. ಶಾಸಕರನ್ನು ಕರೆದಿರೋ ವಿಧಾನವೂ ಸರಿ ಇಲ್ಲ. ಹಿಂದಿನ ಹೋಗಿ ಬನ್ನಿ ನಮ್ಮ ಉದ್ಘಾಟನೆಗೆ ಅಂತಂದರೆ ಹೆಂಗೆ? ಸಚಿವರು ಮುನಿಯಪ್ಪನವ್ರು ಬಂದಿದ್ದಾರೆ ನೋಡ್ರಿ, ಘನ ಉಪಸ್ಥಿತಿ ಮುನಿಯಪ್ಪನವ್ರನ್ನ ಕರೆದವ್ರೆ. ಕನಿಷ್ಠ ಕೆಲವು ವಿಚಾರಗಳಲ್ಲಿ ಇತ್ತೀಚೆಗೆ ಟೌನಲ್ಲಿ ಇದು ಭವನ, ಯಾವ ಭವನ? ಸಿಲ್ಕ್ ಭವನ, ನೇಕಾರರ ಭವನ ಉದ್ಘಾಟನೆಗೋಸ್ಕರ ದೊಡ್ಡ ರಗಳೆ ಮಾಡಿದ್ರು ಎರಡು ಪಕ್ಷದವರು, ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸು ಮತ್ತು BJPನವರು. ಇಲ್ಲಿ ನೋಡಿದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಕಾಂಗ್ರೆಸ್ ಆಡಳಿತದವರು ಉದ್ಘಾಟನೆ ಮಾಡಿದ್ದೀವಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಕ್ಕೆ ಪ್ರೋಟೋಕಾಲ್ ಪ್ರಕಾರ ಮಾಡದೇ ಇರೋದ್ರಿಂದ ಈ ಬೋರ್ಡನ್ನು ತೆಗಿಬೇಕಾಗತ್ತೆ. ಯಾತಕ್ಕೆ ಅಂತಂದರೆ ತಾರಾತುರಿಯಲ್ಲಿ ನಾನು ಪೇಂಟು ಹೊಡೆದಿಲ್ಲ, ಕರೆಂಟು ಇದು ವೈರಿಂಗು ಮಾಡಿಲ್ಲ, ಅರ್ಜೆಂಟಾಗಿ ಟೈಲ್ಸ್ ಹಾಕಿದ್ದಾರೆ, ಅರ್ಜೆಂಟಾಗಿ ಬಣ್ಣ ಹೊಡಿಸಿದ್ದಾರೆ. ತುಂಬ ಅರ್ಜೆಂಟಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಕಂಟಿನಕುಂಟೆ ಗ್ರಾಮ ಪಂಚಾಯಿತಿಯ ಸಂಜೀವಿನಿ ಭವನವನ್ನು ಮತ್ತೊಂದು ಬಾರಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಪಂಚಾಯತಿಗೆ ಒಂಥರ ಅವಮಾನ ಆಗತ್ತೆ ರೀ. ಬಣ್ಣ ಹೊಡೆಸ್ದಂಗೆ ಕನಿಷ್ಠ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಇತ್ತು, ಆ ಬೋರ್ಡೂ ಇವರು ಸರಿಯಾಗಿ ಬರೆಸದೆ ಉದ್ಘಾಟನೆ ಮಾಡವ್ರೆ ಅಂತಂದರೆ ಇದೊಂಥರ ಅಪಚಾರ ಅಂತ ಅನ್ಬೋದು. ಇದು ಪ್ರೋಟೋಕಾಲ್ ಪ್ರಕಾರ ತುಂಬ ತಪ್ಪಾಗುತ್ತೆ. ಈ ಕಂಟಿನಕುಂಟೆ ಗ್ರಾಮ ಪಂಚಾಯಿತಿ ಆಡಳಿತ 5 ವರ್ಷದ ಆಡಳಿತ ಅವಧಿಯಲ್ಲಿ ಕೂಡ ಎಲ್ಲ ಇಂಥ ಕಚಡ ಕೆಲಸಗಳೇ ಮಾಡಿರೋದು. ಕನಿಷ್ಠ ಅಂಥ ಬೋರ್ಡ್ ಬರೆಸಿ ಇವೆಲ್ಲ ಮಾಡ್ಬೋದಿತ್ತು. ಇವ್ರ ಕಾರಣ ಏನು ಅಂತಂದರೆ ನಮ್ಮ ಅವಧಿ ಮುಗಿದೋಗ್ಬಿಡ್ತೈತೆ. ನಮ್ಮ ಅವಧಿ ಮುಗಿತಾ ಇರೋದ್ರಿಂದ ನಮ್ಮ ಹೆಸರುಗಳು ಬೋರ್ಡ್ ಮೇಲೆ ಬೀಳಲಿ ಅನ್ನೋದು ಒಂದು ಉದ್ದೇಶಕ್ಕೆ ಆ ಬೋರ್ಡ್ನೆಲ್ಲ ಕಿತ್ತಾಗದೇ ಇದ್ದರೆ ನಾನೇ ಖುದ್ದು ಲೋಕಾಯುಕ್ತಕ್ಕೆ ಹಾಕಿ ಇವರು ಉದ್ಘಾಟನೆ ಮಾಡಿದ್ದು ಮಗದೊಂದು ತುಂಬ ಸೀರಿಯಸ್ ಆಗಿ ತಗೋಬೇಕು. ಯಾತಕ್ಕಂದ್ರೆ ಅವ್ರ ಅವಧಿ ಮುಗಿತಾಯ್ತು ಅಂತ ಹೇಳ್ಬಿಟ್ಟು ತಾರಾತುರಿಯಲ್ಲಿ ಒಂದು ಹೆಸರು ಬರೆದಿಲ್ಲ, ಒಂದು ಬಣ್ಣ ಹೊಡೆಸಿಲ್ಲ, ಏನೂ ಮಾಡದೆ ಕನಿಷ್ಠ ನೋಡ್ರಿ ಅವರ ಕಾಂಪೌಂಡ್ ಆವರಣದಲ್ಲಿರೋ ಎತ್ತಕ್ಕಾಗಲಿಲ್ಲ ನೋಡ್ರಿ. ಏನು ರೀ ದೊಡ್ಡದಾಗಿ ತೋರಣಗಳು ಕಟ್ಟಿ ಉದ್ಘಾಟನೆ ಮಾಡಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ. ಇದೆಲ್ಲ ತುಂಬ ಇದು ಪಂಚಾಯತಿಗೆ ಅವಮಾನಕರ. ಜನ ಕೂಡ ಕಂಟಿನಕುಂಟೆ ಗ್ರಾಮ ಪಂಚಾಯತಿ ಜನ ಕೂಡ ತುಂಬ ಬೈಕಂತ ಅವ್ರೆ. ಏನು ಅವ್ರ ಅವಧಿ ಮುಗೀತಾ ಇದ್ದಂಗೆ ಬೋರ್ಡ್ಗಳು ಹಾಕ್ಕೊಂಡ್ರೆ ಏನು ಅವರೇ ಕೆಟ್ಟಿದ್ದಂಗೆ. ಸರಿಯಾಗಿ ಬೋರ್ಡ್ ಬಣ್ಣ ನೋಡ್ರಿ, ಬಣ್ಣಗಳು ಹೆಂಗೆ ಓಡಿಸವ್ರು ನೋಡ್ರಿ. ಕನಿಷ್ಠ ಪಟ್ಟಿನೂ ಮಾಡಿಲ್ಲ ನೋಡ್ರಿ. ಯಾಕಂದರೆ ಗುತ್ತಿಗೆದಾರನ ಮೇಲೆ ಕುತ್ಕೊಂಡು ಬೇಗ ಮಾಡಿ ಅಂತ ಮಾಡಿಸಿರೋದ್ರಿಂದನೇ ಅವೆಲ್ಲ ಆಗಿರೋದು. ಅದಕ್ಕೋಸ್ಕರ ಶಾಸಕರು ಕೂಡ ಇತ್ತ ಕಡೆ ಗಮನ ಹರಿಸಿ ಮತ್ತೊಂದು ಸಾರಿ ನೆಕ್ಸ್ಟ್ ಚುನಾವಣೆ ಆಗಿ ಹೊಸ ಬಾಡಿ ಬಂದ ಮೇಲೇ ಮಾಡಲಿ ಬಿಟ್ರೆ ಏನು ತೊಂದರೆ ಇಲ್ಲ. ಅವ್ರ ಹೆಸರುಗಳು ಇಲ್ಲದೇ ಇದ್ದರೆ ಏನು ಪ್ರಪಂಚ ಪ್ರಳಯ ಏನೂ ಆಗೋದಿಲ್ಲ. ಯಾವುದನ್ನು ಕೆಲಸ ಮಾಡಬೇಕಾದ್ರೆ ಒಂದು 10 ವರ್ಷದ ಕಾಲ ನೆನೆಸ್ಕೊಂಡಿರ್ಬೇಕು ಅನ್ನೋ ಪದ್ಧತಿಯಲ್ಲಿ ಕೆಲಸ ಮಾಡ್ತಾರೆ. ಇವರು ನಮ್ಮ ಹೆಸರುಗಳು ಬೋರ್ಡ್ ಮೇಲೆ ಇದ್ದರೆ ಸಾಕು ಅಂತ ಮಾಡಿರ್ತಕ್ಕಂಥ ಕೆಲಸ ನೋಡ್ರಿ. ಈ ಸದಸ್ಯರು ಉದ್ಘಾಟನೆ ಆದಮೇಲೆ ಇಲ್ಲಿ ಈ ಬೋರ್ಡ್ ಮಲಗೈತೆ. ಸದಸ್ಯರ ಲಿಸ್ಟ್ ಎಲ್ಲ ಒಂದು ಲಿಸ್ಟಲ್ಲಿ ತಪ್ಪುಗಳೈತೆ, ಹೆಸರುಗಳೆಲ್ಲ. ಅದಕ್ಕೋಸ್ಕರ ಹೊಸ ಬೋರ್ಡ್ ಹಾಕಿದ್ದಾರೆ. ಇವತ್ತು 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ನಾನು ಬಂದು ವಿಡಿಯೋ ಮಾಡ್ತಾ ಇರೋದು. ಉದ್ಘಾಟನೆ ಆದಮೇಲೂ ಈ ಬೋರ್ಡನ್ನು ಇಲ್ಲಿ ಕಚೇರಿಯಲ್ಲಿ ಮಲಗಿಸಿರ್ತಕ್ಕಂಥದ್ದು. ಎಷ್ಟು ಪ್ರಾಮಾಣಿಕವಾಗಿ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಇಷ್ಟು 5 ವರ್ಷ ನಡೆಸಿದ್ದಾರೆ ಅನ್ನೋದಕ್ಕೂ ಇದೊಂದು ಭ್ರಷ್ಟಾಚಾರದ ಮಾರ್ಗಸೂಚಿಯಾಗಿ ಕಾಣಿಸ್ತಾ ಇದೆ ಬೋರ್ಡು. ತಾರಾತುರಿಯಲ್ಲಿ ಮಾಡಿರ್ತಕ್ಕಂಥ ಈ ಕಾಮಗಾರಿ ಚೆನ್ನಾಗೈತೆ, ಉದ್ಘಾಟನೆ ವಿಚಾರ ಮಾತ್ರನೇ ಸ್ವಲ್ಪ ಎಡವಟ್ಟಾಗಿರ್ತಕ್ಕಂಥದ್ದು. ಇದನ್ನು ಶಾಸಕರು ತುಂಬ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಈ ಉದ್ಘಾಟನೆ ವಿಚಾರ ಹಿಂದಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇವ್ರನ್ನೆಲ್ಲ ಸೇರಿಸಿ, ಅಧ್ಯಕ್ಷತೆ ಇಲ್ಲಿ ಮೇಯ್ನ್ ಇದ್ದಿದ್ದು, ಅವರು ಏನು ಮಾಡ್ತಾರೋ ನೋಡೋಣ.